ಬೆಳಗ್ಗೆ ಎದ್ಬಿಟ್ಟು ಗಾಡಿ ಹತ್ರ ಬಂದೆ, ಗಾಡಿ ಖಾಲಿ ಮಾಡ್ಸೋಣ ಹೋಗಿ ಅಂತ. ನಮ್ಮ ಹುಡುಗನೂ ಅಲ್ಲೇ ಸಿಕ್ತಾ, ಮಚ್ಚ ನೀನು ಬಾ ಹೋಗಿ ಗಾಡಿ ಖಾಲಿ ಮಾಡಿಸ್ಬಿಡೋಣ ಅಂತ ಅವನು ಕರ್ಕೊಂಡು ಹೊರಟೆ. ನಾಗ್ಪುರಿಂದ ಬೆಂಗಳೂರು ಬಂದಿದ್ದು ಗೊತ್ತಾಗಿಲ್ಲ ಗುರು. ಪೀಣ್ಯದಿಂದ ಕೆಂಗೇರಿಗೆ ಹೋಗೋದು ಹೆಂಗೆ ಅನ್ಸ್ಬಿಡ್ತು ಅಂದರೆ ಟ್ರಾಫಿಕ್ಗೆ ತಲೆಕೆಟ್ಟೋಯ್ತದೆ. ಅದಕ್ಕೆ ನಮ್ಮ ಬೆಂಗಳೂರು ಟ್ರಾಫಿಕಲ್ಲಿ ಹೆಸರುವಾಸಿ ಅಂತ ಮಾಡಿರೋದು. ಇಲ್ಲಿ ನೋಡಿದ್ರೆ ಇವಕ್ಕ ಆಗ್ಲಿಂದ ಜಾಗನೇ ಬಿಡ್ತಿಲ್ಲ. ಆರ ನೋಡಿತಿದ್ರು ಆನೆ ನಡೆದಿದ್ದೆ ದಾರಿ ಅಂತ ಹೋಗ್ತೈತೆ, ಹಿಂದೆ ನೋಡಿದ್ರೆ ಬಿಳಿ ಆನೆ ಬರ್ತೈತೆ ಅಂತ ನೋಡ್ತಿಲ್ಲ ಅವಕ್ಕ. ಏನು ಮಾಡೋದು, ಏನು ಮಾಡೋಕ್ಕಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಹೇಳಲ್ವಾ. ಅದಕ್ಕೆ ಅವ್ರು ಏನೂ ತಲೆ ಕೆಡಿಸ್ಕೊಳ್ಳಲ್ಲ, ಹೋಗ್ತಾ ಇರ್ತಾರೆ, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ನೋಡಿದ್ರೆ ಬಗ್ದು ಬಿಟ್ಟವ್ರಿಗೂ ಹೆಂಗೆ ಅಂದರೆ ಒಬ್ಬ ನೂತಾಕ್ಬಿಡ್ಬೋದು. ನೋಡಿದ್ರೆ ವೈರ್ಗಳೆಲ್ಲ ನೇತಾಡ್ತವೆ, ಈ ರೋಡಲ್ಲಿ ಖಾಲಿ ಅಂತೆ ಗಾಡಿ. ಅಲ್ಲಿ ಹೋದ್ರೆ ಪಾಯಿಂಟ್ಗೆ, ಅದು ನೋಡಿದ್ರೆ ಗಲ್ಲಿ ಒಳಗಡೆ ರಿವರ್ಸ್ ಹೊಡಿ ಅಂತಂದರು. ಅಂತೂ ಇಂತೂ ಸರ್ಕಸ್ ಮಾಡ್ಬಿಟ್ಟು ಹೊಡೆದೇನಪ್ಪ ಅಲ್ಲೂ. ಇವನು ನೋಡಿದ್ರೆ ಸೀಲ್ ತೆಗಿಯೋ ಅಂದರೆ ಪೈಪ್ ತೆಗಿತಾವನೆ ಗುರು. ಪೈಪ್ ತಂದುಬಿಟ್ಟು ಸೀಲ್ ಕಟ್ ಮಾಡ್ತಾವನೆ. ಅಲ್ಲಿ ನೋಡ್ರಿ ಪೈಪ್ಗಳೆಲ್ಲ ಹೆಂಗಿಟ್ಟವ್ರು, ನೀರು ಹೊಡಿತಾರಲ್ಲ ಎಲ್ಲ ಮಡಿಕೇರಿ ಆ ಸೈಡ್ಗೆ ಹೋಗುತ್ತಂತೆ ಗುಂಡ್ಲುಪೇಟೆಗೆ. ಇಲ್ಲಿಂದ ನೋಡ್ರಿ ಮಗು ಎತ್ಕೊಂಡು ಹೋದಂಗೆ ಎತ್ಕೊಂಡೋಗಿ ಬೇಗ ಖಾಲಿ ಮಾಡಿಬಿಟ್ರು ಗಾಡಿ. ಅಂತೂ ಇಂತೂ ಖಾಲಿ ಮಾಡ್ಕೊಂಡು ಅಲ್ಲಿಂದ ಹೊರಟೆ ಗುರು. ಮತ್ತೆ